ಮಹಾ ಎಕ್ಸಿಟ್ ಪೋಲ್ಗಳಿಗಾಗಲೇ ಬರ್ತಾ ಇದೆ. 2 ಎಕ್ಸಿಟ್ ಪೋಲ್ಗಳು ಬಂದಿದೆ, ಇನ್ನೆರಡು ಎಕ್ಸಿಟ್ ಪೋಲ್ಗಳು ಬಂದಿದೆ ಅಂತ ಈಗ ಸುದರ್ಶನ್ ಸರ್ವೆಯಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟ ಮುನ್ನಡೆ ಅಂತಿದ್ದಾರೆ. ಬಿಜೆಪಿ 148ರಿಂದ 167, ಕಾಂಗ್ರೆಸ್ 99ರಿಂದ 114 ಅಂತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುದರ್ಶನ್ ಸರ್ವೆಯಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟವೇ ಮುನ್ನಡೆ, ಮಹಾಯುತಿಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಮಹಾಯುತಿಗೆ 3 ಎಕ್ಸಿಟ್ ಪೋಲ್ಗಳು ಕೂಡ ಪೂರ್ಣವಾದಂಥ ಬಹುಮತವನ್ನು ನೀಡುತ್ತಾ ಇವೆ. ಸುದರ್ಶನ್ ಸರ್ವೆ, ಮ್ಯಾಟ್ರಿಸ್ ಸರ್ವೆ, ಇನ್ನೊಂದು ಕಡೆಗೆ CNN ಅನ್ನೋದು ಬಂದಿದೆ ಅಂತ ಕಾಣಿಸ್ತಾ ಇದೆ. ಅದನ್ನು ಕೂಡ ನಿಮ್ಗೆ ಹೇಳ್ತೀವಿ. ಮಹಾರಾಷ್ಟ್ರದಲ್ಲಿ ಸುದರ್ಶನ್ ಸರ್ವೆಯಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟ ಈಗ ಮುನ್ನಡೆಯನ್ನ ಪಡ್ಕೊಂಡಿದೆ ಎಕ್ಸಿಟ್ ಪೋಲ್ಗಳಲ್ಲಿ. ಸುದರ್ಶನ್ 148ರಿಂದ 167. ಚಾಣಕ್ಯ ಸರ್ವೆಯಲ್ಲೂ ಕೂಡ ಎನ್ಡಿಎಗೆ ಮುನ್ನಡೆ ಇದೆ. ಮಹಾರಾಷ್ಟ್ರದಲ್ಲಿ ಚಾಣಕ್ಯ ಸರ್ವೆಯಲ್ಲಿ ಎನ್ಡಿಎಗೆ ಮುನ್ನಡೆ ಇದೆ. 152ರಿಂದ 160 ಹೇಳ್ತಾ ಇದ್ದಾರೆ ಅವರು. 152ರಿಂದ 160. INDIA 130ರಿಂದ 132ವರೆಗೂ ಹೇಳ್ತಾ ಇದ್ದಾರೆ. 130ರಿಂದ 138 ಕಾಂಗ್ರೆಸ್ಸಿಗೆ, ಮಹಾಯುತಿಗೆ 152ರಿಂದ 160 ಹೇಳ್ತಾ ಇದ್ದಾರೆ. ಚಾಣಕ್ಯ ಸರ್ವೆಯಲ್ಲೂ ಕೂಡ ಎನ್ಡಿಎಗೆನೆ ಮುನ್ನಡೆಯನ್ನ ಕೊಡ್ತಾ ಇರೋದು. ಸೊ ಇಲ್ಲಿಗೆ ಬಂದಿರುವಂಥ 4 ಸರ್ವೆಗಳಲ್ಲೂ ಸಹ ಮಹಾಯುತಿಗೆ ಅಂದರೆ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. INDIAಗೆ ಇಲ್ಲ ಅಂತ ಈಗ ಸದ್ಯಕ್ಕಿದೆ. CNN ಕೂಡ 154 ಹೇಳ್ತಾ ಇದೆ ಎನ್ಡಿಎಗೆ, ಆ ಕಡೆಗೆ INDIAಗೆ 128 ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಸದ್ಯಕ್ಕೆ ಬಂದಿರುವಂತಹ ಎಕ್ಸಿಟ್ ಪೋಲ್ಗಳು. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಚರ್ಚೆಯನ್ನು ಮಾಡೋಣ ಈ ವಿಚಾರದಲ್ಲಿ. ಮೊದಲನೇದಾಗಿ ಕಾಂಗ್ರೆಸ್ನಿಂದ ತೇಜಸ್ವಿನಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶಂಕರ್ ಶೆಟ್ಟಿ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಎನ್ ರವಿಕುಮಾರ್ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಗಂಗಾಧರ ಮೂರ್ತಿ ಅವರು ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಆಡಳಿತ ಪಕ್ಷದಿಂದನೇ ಶುರು ಮಾಡೋಣ. ಮೇಡಮ್, ಏನು ಮಹಾರಾಷ್ಟ್ರದ ಲೆಕ್ಕಾಚಾರಗಳು, ಕತೆ? ಖಂಡಿತ ಮಹಾರಾಷ್ಟ್ರದಂತಹ ಒಂದು ದೇಶದ 2ನೇ ಅತಿ ದೊಡ್ಡ ರಾಜ್ಯದಲ್ಲಿ ಎಲ್ಲವೂ ಸರಿ ಇದ್ದಿದ್ದರೆ ಕಳೆದ ಲೋಕಸಭೆಯಲ್ಲಿ NDA ಮ್ಯಾಜಿಕ್, ಮೋದಿಯವರ ಮ್ಯಾಜಿಕ್, ಅಥವಾ ಅವರು ಏನೇನು ಸಾಧನೆಗಳು ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕೆಲ್ಲ ಮತದಾರ ಬೆಲೆ ಕೊಟ್ಟಿದ್ದರೆ ಲೋಕಸಭಾ ಚುನಾವಣೆಗಳಲ್ಲಿ ಅವರಿಗೆ ಹೆಚ್ಚು ಒಲವನ್ನು ತೋರಬೇಕಾಗಿತ್ತು. ಅದು ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನ ಮತದಾರ ಸ್ಪಷ್ಟವಾದ ಒಂದು ಫಲಿತಾಂಶದ ಮೂಲಕ ಕಳೆದ ಚುನಾವಣೆಯಲ್ಲಿ ಕೊಟ್ಟಿದ್ದಾನೆ. 43.71, 43.55. ಈಗ ವೋಟ್ ಪರ್ಸೆಂಟ್ ಈಕ್ವಲ್ ಆಗೋದ್ರ ಜೊತೆಗೆ ಎಲ್ಲವೂ ತೆರೆದ ಒಂದು ಪರದೆಯ ಮೇಲೆ ಇರ್ತಕ್ಕಂಥದ್ದು, ಪಕ್ಷಗಳನ್ನು ಒಡಿತಕ್ಕಂಥದ್ದು, ಪ್ರಬಲವಾದ ನಾಯಕರ ಮೇಲೆ ರೈಡ್ಸ್ ಮಾಡ್ತಕ್ಕಂಥದ್ದು, ಮತ್ತೆ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ನಾವೇನೇನು ಆರೋಪಗಳನ್ನು ಪಬ್ಲಿಕ್ ಡೊಮೇನಲ್ಲಿ ಮಾಡಿದ್ದೀವಿ, ಇವತ್ತು ಅದನ್ನೇ ಹೇಳ್ತೀವಿ. ಅದೆಲ್ಲ ಮಾಡಿದ ನಂತರವೂ ಕೂಡ ನಮ್ಮ ವೋಟ್ ಶೇರನ್ನು ಉಳಿಸಿಕೊಂಡು ವಿಜಯದತ್ತ ಒಂದು ಆಶೀರ್ವಾದವನ್ನ ಜನ ನಮಗೆ ಕೊಟ್ಟಿದ್ದಾರೆ ಅನ್ನೋದು ಎಕ್ಸಿಟ್ ಪೋಲ್ಗಳ ಬಗ್ಗೆ ಈಗ ಸದ್ಯಕ್ಕಿಲ್ಲ ನಿಮಗೆ. ಅರುಣ್, ಈಗ ಎಕ್ಸಿಟ್ ಪೋಲ್ ಅಂತ ಹೇಳೋದು ಇಷ್ಟೆಲ್ಲ ಚಾಲೆಂಜಸ್ ನಡುವೆ ಇವತ್ತು ಕೂಡ ಆ ಒಂದು ಕಾರ್ಯವೈಖರಿ ಮುಂದುವರೆದಿದೆ. NCP ಡಿವಿಷನ್ ಆಗಿದೆ, ಶಿವಸೇನೆ ಈಗ ಕಾನ್ಫಿಡೆಂಟ್ ಮಹಾರಾಷ್ಟ್ರದಲ್ಲಿ ಮತ್ತು ಜಾರ್ಖಂಡ್ ರವಿಕುಮಾರ್ ಸರ್ ನಮಗೆ ಬಹುಮತ ಬರುತ್ತೆ. ನೀವು 4 ಸರ್ವೆಗಳಂದ್ರೆ ಟಿವಿನಲ್ಲಿ ಬರ್ತಾ ಇದೆ. ಮ್ಯಾಟ್ರಿಜ್ಜು, PMARK, ಸುದರ್ಶನ್, ಚಾಣಕ್ಯ, 4 ಸರ್ವೇಕ್ಷಣೆಗಳು NDA ಮಹಾಯುತಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಮತ್ತು ನಮಗೆ ಸಂಘಟನೆಯಿಂದ ಆಂತರಿಕ ಮಾಹಿತಿಗಳನ್ನು ಕೂಡ ನಾನು ಫೋನ್ ಮುಖಾಂತರ ತೆಗೆದುಕೊಂಡೆ. 100ಕ್ಕೆ 100 ನಮ್ಮ ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಅಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಿಂದಲೂ ಕೆಲವು ಕಾರ್ಯಕರ್ತರು, ನಾಯಕರು ಚುನಾವಣೆಗೆ ಹೋಗಿದ್ದರು, ಅವರು ಹೇಳ್ತಾ ಇದ್ದಾರೆ. ಈಗ ಒಂದು 20 ದಿನಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟ ಇತ್ತು, 50-50 ಅಂತ ಹೇಳ್ತಾ ಇದ್ರು. ಆದರೆ ಒಂದು 20 ದಿನಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಇನ್ ಫೇವರ್ ಆಫ್ BJP, ಇನ್ ಫೇವರ್ ಆಫ್ NDA, ಮಹಾಯುತಿ ಪರವಾಗಿ ಒಂದು ಅಲೆ ಬಂದಿದೆ. ರಾಜ್ಯದಿಂದ ಸಿಕ್ಕಂತ ಬೋನಸ್ ರಾಜ್ಯದಿಂದನೂ ಸ್ವಲ್ಪ ಸಿಕ್ಕಿರಬಹುದು. ನಮ್ಮ ಕಾರ್ಯಕರ್ತರು ಅಲ್ಲಿ ಹೋಗಿದ್ದಾರೆ, ಕಾಂಗ್ರೆಸ್ನವರು ಒಳ್ಳೊಳ್ಳೆ ಇಶ್ಯೂ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತೆ ಅಧಿಕಾರಕ್ಕೆ BJP ಬರುತ್ತೆ. ಗಂಗಾಧರ ಮೂರ್ತಿ ಅವರು, ಮಹಾರಾಷ್ಟ್ರದ್ದು ನೀವು ಮೈತ್ರಿಯಲ್ಲಿರೋದ್ರಿಂದ ನೀವು ಬಿಟ್ಕೊಡಕ್ಕಂತೂ ಆಗಲ್ಲ. ಇಲ್ಲ, ಬಿಟ್ಕೊಡೋದು ಅನ್ನೋದಕ್ಕಿಂತ ಹೆಚ್ಚಿನಾಗಿ ಕಳೆದ 10 ವರ್ಷಗಳಿಂದ 11ನೇ ವರ್ಷ ಇದು ಭಾರತೀಯ ಜನತಾ ಪಾರ್ಟಿ ಅಲಯನ್ಸ್ ಪಾರ್ಟ್ನರ್ಗಳನ್ನ ನಡೆಸ್ಕೊತಾ ಇರೋಂಥ ರೀತಿ,
2 ಸಲ ಮೆಜಾರಿಟಿ ಬಂದಿದ್ದರೂ ಕೂಡ ಈ ದೇಶದಲ್ಲಿ ಅಲಯನ್ಸ್ ಪಾರ್ಟಿಗಳನ್ನು NDA ಒಕ್ಕೂಟದ ಎಲ್ಲ ಪಾರ್ಟಿಗಳನ್ನು ಸರ್ಕಾರದ ಒಳಗಡೆ ತಗೊಂಡು ಅವ್ರನ್ನ ಅನ್ಯೋನ್ಯವಾಗಿ ಇಟ್ಕೊಂಡು ಆ ಪಾರ್ಟಿಯಿಂದ ನಾವೇನು ಬೆನಿಫಿಟ್ ಮಾಡ್ಕೋಬೇಕು, ನಮ್ಮ ಪಾರ್ಟಿಯಿಂದ ಅವ್ರಿಗೇನು ಬೆನಿಫಿಟ್ ಆಗಬೇಕು ಅನ್ನೋ ಕೊಡು ತಗೊಳ್ಳೋವಂಥ ಒಂದು ಕಾರ್ಯಕ್ಕೆ ಅದ್ಭುತವಾಗಿ ಕಳೆದ 11 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಯಾವ NDA ಪಾರ್ಟಿಗಳಲ್ಲೂ ಭಿನ್ನಮತ ಇಲ್ದಂಗೆ. ಅದೆಲ್ಲದರ ಪರಿಣಾಮ ಜೊತೆಗೆ ಆ NDA ಒಕ್ಕೂಟದ ಎಲ್ಲ ಪಾರ್ಟಿಗಳು ಒಗ್ಗಟ್ಟಾಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಎದುರಿಸಿರೋದ್ರಿಂದ, ಮತ್ತು ಕಾಂಗ್ರೆಸ್ಸಿನ ಫೇಲ್ಯೂರ್ಸ್, ಕಾಂಗ್ರೆಸ್ಸು ಅಲಯನ್ಸ್ ಮಾಡಿದಾಗ ಹೇಗಿರುತ್ತೆ ಬಿಫೋರ್ ಎಲೆಕ್ಷನ್, ಅಲಯನ್ಸ್ ಆದಮೇಲೆ ಹೇಗಿರುತ್ತೆ, ಗೆಲ್ಲೋದಕ್ಕಿಂತ ಮುಂಚೆ ಹೇಗಿರುತ್ತೆ, ಕಾಂಗ್ರೆಸ್ಸು ಗೆದ್ದ ಮೇಲೆ ಏನು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಈ ದೇಶದ ಜನತೆ ನೋಡಿದ್ದಾರೆ. ಅದನ್ನು ನಾವು ಮಹಾರಾಷ್ಟ್ರದ ಜನತೆಗೆ ತಿಳಿಸ್ತಾ ಹೋದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಜನತೆ NDA ಒಕ್ಕೂಟಕ್ಕೆ ಅಧಿಕಾರವನ್ನು ಕೊಡ್ತಾರೆ. ಲೋಕಸಭೆಯಲ್ಲಿ ಕಾಣದೇ ಇರೋದು ವಿಧಾನಸಭೆಯಲ್ಲಿ ಹೆಂಗೆ ಕಂಡುಬಿಡುತ್ತೆ? ಲೋಕಸಭೆಗೂ ನಿಮಗೂ ಇದು ಎಲೆಕ್ಷನ್ಗೂ ಭಾಳ ವ್ಯತ್ಯಾಸ ಇದೆ ಎಲ್ಲ ರಾಜ್ಯಗಳಲ್ಲೂ. ನೀವು ಭಾಳ ಉದಾಹರಣೆಗಳು ಕೊಡ್ಬೋದು. ಈಗ 136 ಗೆದ್ದಂಥ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿಗೆ ಬಂದು ನಿಂತ್ಕೊಂತು? ಓಕೆ, ಕಾಂಗ್ರೆಸ್ಸು JDS ಅಲಯನ್ಸ್ ಅಲ್ಲಿ ಬಂತು. ಆಮೇಲೆ ಬರೋಣ ಅದಕ್ಕೆ ಡೀಟೇಲ್ ಆಗಿ. ಶಂಕರ್ ಶೆಟ್ಟಿ ಸರ್, ಮಹಾರಾಷ್ಟ್ರದ ಕತೆಗೆ ಈ ಎಕ್ಸಿಟ್ ಪೋಲ್ ಉಂಟಲ್ಲ, ನಾನು ಆ್ಯಕ್ಚುಲಿ ಎಕ್ಸಿಟ್ ಪೋಲ್ ಮೊದಲಿದ್ದ ತನಕ ಒಂದು ವರ್ಷದ ಮೊದಲಿದ್ದ ತನಕ ಹೋಗ್ತಾ ಇದ್ದೆ ಆ್ಯಕ್ಚುಲಿ. ಅದಕ್ಕೆಲ್ಲ ಪರ್ಟಿಕ್ಯುಲರ್ಲಿ ಪ್ರದೀಪ್ ಗುಪ್ತಾ ಅಂತ ಆಕ್ಸಿಸ್ ಇಂಡಿಯಾದವರು ಇಂಡಿಯಾ ಟುಡೇಗೆ ಮಾಡ್ತಾಯಿದ್ರು, ಪರ್ಫೆಕ್ಟ್ ಕೊಡ್ತಿದ್ರು. ಅವ್ರು ಹೇಳ್ತಾರೆ, ಅವ್ರು ಬುಕ್ ಒಂದು ಬರ್ತಿದ್ದಾರೆ ಎಲೆಕ್ಟ್ರಲ್ ಮೂಡ್ ಅಂತ, ನಾನು ಆ ಬುಕ್ಕನ್ನು ಓದಿದೆ. ಅದರಲ್ಲಿ ಹೇಳಿದ್ದಾರೆ ಅವರು 67 ಎಕ್ಸಿಟ್ ಪೋಲ್ಗಳಲ್ಲಿ 63 ಸಕ್ಸಸ್ ಆಯ್ತು ಅಂತ ಹೇಳಿದ್ರು. ಬಟ್ ಲಾಸ್ಟ್ 2 ಅಟ್ಟರ್ಲಿ ಫೇಲ್ಡ್. ಅವ್ರದ್ದಂತಲ್ಲ, ಲಾಸ್ಟ್ ನೀವು ನೋಡಿರ್ಬೋದು ಹರಿಯಾಣ ಎಲೆಕ್ಷನಲ್ಲಿ 10 ಜನ ಎಕ್ಸಿಟ್ ಪೋಲ್ನವರು 10 ಜನ ರಾಂಗ್ ಆಗ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ 12ರಲ್ಲಿ 12 ಜನ ರಾಂಗ್ ಆಗ್ತಾರೆ ಎಕ್ಸಿಟ್ ಪೋಲ್. ನೀವು ಲೋಕಸಭೆ ಸಂದರ್ಭದಲ್ಲಿ ನಮ್ಮ ಜೊತೆ ಡಿಬೇಟ್ ಮಾಡ್ಬೇಕಾದ್ರೆ ಅದನ್ನು ತುಂಬಾ ಹೇಳಿದ್ರಿ. ನಾನು ಆಕ್ಚುಲಿ ಅವರನ್ನು ಪ್ರದೀಪ್ ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ, ಅವ್ರ ಬಗ್ಗೆ ತುಂಬಾ ಕಾನ್ಫಿಡೆಂಟ್. ಈ ಆಲ್ಸೋ ಪ್ರೈಲ್ಡ್ ಅರ್ಥ ಆಯ್ತಲ್ಲ. ಅದಕ್ಕಾಗಿ ನಾನು ಹೇಳೋದು, ನನಗೆ ಎಕ್ಸಿಟ್ ಪೋಲ್ ಅದು ಕೂಡ ಈ ಮಹಾರಾಷ್ಟ್ರದ ಅಸೆಂಬ್ಲಿ ಎಲೆಕ್ಷನ್ ಯಾರಾಗಲಿ ಪ್ರೀ ಪೋಲ್ ಸರ್ವೆ ಆಗಲಿ ಎಕ್ಸಿಟ್ ಪೋಲ್ ಕರೆಕ್ಟ್ ಪ್ರೆಡಿಕ್ಟ್ ಮಾಡಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಪಕ್ಷಗಳು ಒಂದೊಂದು ಕಡೆಯಲ್ಲಿ 3 ಪಕ್ಷ, ಅದರೊಟ್ಟಿಗೆ ಇನ್ನೊಂದು ಗಾಳಿಪಟೆಗೆ ಬಾಲ ಇಡ್ತಾರೆ. ಅದೇ ಒಂದು 2-3 ಪಕ್ಷ, 2-3 ಸೀಟ್ ಕೊಟ್ಟ ಪಕ್ಷಗಳು, ಆ ಕಡೆ ಒಂದು 3 ಉಂಟು, ಈ ಕಡೆ ಒಂದು 3 ಉಂಟು. ಮೇಜರ್ 3 ಪಕ್ಷ ಬಿಟ್ಟು ಪೆಕ್ಯುಲರ್ ಇಲೆಕ್ಷನ್ NCP ವರ್ಸಸ್ NCP, ಶಿವಸೇನೆ ವರ್ಸಸ್ ಶಿವಸೇನೆ. ಪುಣ್ಯಕ್ಕೆ ದೇವರದಿಂದ ಇದುವರೆಗೆ ಕಾಂಗ್ರೆಸ್ ಮತ್ತು BJP ಒಟ್ಟಾಗಲಿಲ್ಲ. ಮತ್ತು ಎಲ್ಲ ಕಡೆ ಎಲ್ಲ ಅಲ್ಲಿ ಕಾಂಬಿನೇಷನ್ ಆಗಿದೆ. ಆಫ್ಟರ್ ಇಲೆಕ್ಷನ್ಸ್ ಅರುಣ್, ಆಫ್ಟರ್ ಯಾರು ಯಾವ ಕಡೆ ಹೋಗ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. BJP ಕಾಂಗ್ರೆಸ್ BJP ಕಡೆ ಬಿಟ್ಟರೆ ಆಫ್ಟರ್ ಎಲೆಕ್ಷನ್ ಕೂಡ ಯಾರು ಯಾವ ಕಡೆ, ಈ ಉದ್ಧವ್ ಠಾಕ್ರೆ ಈ ಕಡೆ ಬರ್ಬೋದು, ಅಥವಾ ಆ ಠಾಕ್ರೆ ಈ ಕಡೆ ಬರ್ಬೋದು, ಈ ಪವರ್ ಆ ಕಡೆ ಬರ್ಬೋದು, ಆ ಪವರ್ ಈ ಕಡೆ ಬರ್ಬೋದು. ಸೊ ಈ ಎಲೆಕ್ಷನ್ನಲ್ಲಿ ಈವಂತ ಮೆಜಾರಿಟಿ ಬಂದರೂ ಅವ್ರು ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತಾರೆ ಅಂತೇಳಿ ಗ್ಯಾರಂಟಿ ಇಲ್ಲ. ಎಸ್ ವಾಪಸ್ ಬರ್ತೀನಿ. ಜಸ್ಟ್ ಮೇಲ್ಗಡೆಗೆ ಒಂಚೂರು ಹೆಂಗಿದೆ, ಉಪ್ಪು ಖಾರ ಇದೆಯೋ ಇಲ್ಲ ಅನ್ನೋದು ಟೇಸ್ಟ್ ನೋಡಿದ್ವಿ. ಇನ್ ಡೀಟೇಲ್ ಆಗಿ ಹೋಗ್ಬಿಟ್ಟು ಒಂದಿಷ್ಟು ಚರ್ಚೆ ಮಾಡೋಣ ಈ ವಿಚಾರದಲ್ಲಿ, ಮಹಾರಾಷ್ಟ್ರದ ವಿಚಾರ ಜೊತೆಗೆ ಕರ್ನಾಟಕದ ಚನ್ನಪಟ್ಟಣ ವಿಚಾರಕ್ಕೂ ಬರಬೇಕಲ್ವ. ಅದ್ರದ್ದು ಎಕ್ಸಿಟ್ ಪೋಲ್ ಬಂತ, ಏನು ಕತೆ